ಸೋಮವಾರ 29/12/2025 ನೇರವಾಗಿ ನಿನ್ನೆ ಎಲ್ಲಿ ಕೂತೀವಿ ಅಲ್ಲೇ ಬಂದು ಕೂರ್ತೀನಿ. ನಾನು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಷ್ಟೋ ಜನ 94C ಅಡಿಯಲ್ಲಿ ಹಕ್ಕುಪತ್ರವನ್ನು ಮಾಡಿಸಿಕೊಂಡಿರ್ತಾರೆ. ಇವರನ್ನು ಬೀದಿಗೆ ತಂದಾಕಿ ಉಳಿದವರು ಮನೆ ಕೂರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಬೀದಿಗಿಳಿರಿ. ಕಡಬ ತಳಸಾರು ಮಾಡುವ ಕೆಲಸಕ್ಕೋಸ್ಕರ ಪ್ರತಿಯೊಬ್ಬರು ಬೀದಿಗಿಳಿಬೇಕಾಗತ್ತೆ. ಎಲ್ಲರೂ ನಮಸ್ತೆ. 22/12/2025 ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು AC ಕಚೇರಿಯ ವಟಾರದ ಹೊರಗೆ ಈ ನೊಂದ ಕುಟುಂಬದವರು ಅಂದರೆ ರಾಧಮ್ಮ, ಮುತ್ತುಸ್ವಾಮಿ ಹಾಗೂ ಅವರ ಮಕ್ಕಳು ಸೇರಿ ಪೂರ್ವಾಹ್ನ ಒಂದು 11:30 ಸಾಯಂಕಾಲ ಒಂದು 7:30 ತನಕ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೆ. ಕಾರಣ ಎಲ್ಲರಿಗೂ ಗೊತ್ತಿರ್ಬೋದು. ಈ ವೃದ್ಧ ದಂಪತಿಯವರನ್ನು ತಾರೀಕು 13/11/2024 ಬೆಳಿಗ್ಗೆ ಜಾವ ಕಡಬ ತಹಸೀಲ್ದಾರ್ ಹಾಗೂ ಅಧಿಕಾರಿಯವರ ತಂಡ ಬಂದು ಏಕಾಏಕಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದರ ಪಾತ್ರೆಯನ್ನೆಲ್ಲ ಎತ್ತಿ ಹೊರಗೆ ಹಾಕಿ ಇವರನ್ನು ಎಳೆದು ಹೊರಗೆ ಹಾಕಿ ಅದೇ ರೀತಿಯಲ್ಲಿ ಇತಾಚಿಯಿಂದ ಮನೆಯನ್ನು ದೂಡಿ ನೆಲಸಮ ಮಾಡಿಬಿಟ್ಟಿದ್ದಾರೆ. ಇದು ಕಾರಣ ಕೇಳಿದ್ರೆ ಹೇಳ್ತಾ ಇರೋದು, ರೇಣುಕಾ ಅವರ ಮನೆ, ರೇಣುಕಾ ಅವರು ಇರೋ ಮನೆ ನಮಗೆ ನ್ಯಾಯಾಲಯ ಆದೇಶ ಇದೆ, ಅದರಿಂದ ನಾವಿದನ್ನು ಹೊಡೆದಾಕ್ತಾ ಇದ್ದೀವಿ ಅಂತ. ಆದರೆ ಅದಕ್ಕೆ ಮುಂಚೆ ಬಂದು ಹೇಳೋದಾ, ನೋಟಿಸ್ ಕೊಡೋದಾ, ಇಲ್ಲ ಮನೆಗೊಂದು ನೋಟಿಸ್ ಅಂಟಿಸೋ ವಿಷಯ ಇದೆಲ್ಲ ಮಾಡಬೇಕು, ಕಾನೂನಲ್ಲಿ ಇರುವಂಥದ್ದು. ಇದನ್ನು ಯಾವುದನ್ನು ಇವರು ಮಾಡದೆ ಏಕಾಏಕ ನುಗ್ಗಿರೋದು. ಈಗ ಇರೋ ವಿಷಯ ಏನಂತ ಹೇಳಿದ್ರೆ, ನೀವು ಕಾನೂನು ಪ್ರಕಾರ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಅದರ ಆದೇಶ ಇದ್ದರೆ ಅದರ ಪ್ರಕಾರ ಮನೆಯನ್ನು ರೇಣುಕಾ ಅವರ ಹೆಸರಲ್ಲಿದ್ದರೆ ನಿಮಗಿದನ್ನು ನೆಲಸಮ ಮಾಡ್ಬೋದಿತ್ತು. ಆದರೆ ಇದು ಸರ್ವೆ ನಂಬರು 123. ಈ 123ರಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ. ಇದರಲ್ಲಿ ಈ ಒಂದು ಮನೆ ಯಾವ ಆಧಾರದ ಮೇಲೆ ರೇಣುಕಾ ಅವರ ಮನೆ ಎಂಬುದು ಹೇಳಿದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಹತ್ರ ದಾಖಲೆ ಇದೆ, ರಾಧಮ್ಮ ಅವರ ಮನೆ ಎಂಬುದು. ರಾಧಮ್ಮ ಅವರು ರೇಣುಕಾ ಅವರ ತಾಯಿ. ಅವತ್ತು ನಮಗೂ ಏನೋ ಒಂದು ಡೌಟ್ ಇತ್ತು, ಏನಾಗ್ತಾ ಇದೆ, ಯಾವ ರೀತಿಯಲ್ಲಿ ಇದಾಗ್ತಾ ಇದೆ ಎಂಬುದು ಡೌಟ್ ಇತ್ತು. ಆದರೆ ಆ ನಂತರ ನಾನು ಕಡಬ ಮೆಸ್ಕಾಂ ಅಧಿಕಾರಿಯವರಿಗೆ RTIಯಲ್ಲಿ ಮಾಹಿತಿ ಕೇಳಿದೆ. ಅವರು ಬಂದು 13ನೇ ತಾರೀಕು ಹೊಡೆದಾಕುವ ನೆಲಸಮ ಮಾಡಿರುವ ಮನೆ ಯಾರ್ದು, ಯಾರಿಗೆ ವಿದ್ಯುತ್ ಸಂಪರ್ಕ ನೀಡಿರುವುದು GPS ಪ್ರಕಾರವಾಗಿ ಯಾರಿಗೆ ಕೊಟ್ಟರು ಕೇಳಿದರೆ ಅದು ರಾಧಮ್ಮನವರ ಮನೆಯನ್ನೇ ಹೊಡೆದು ನೆಲಸಮ ಮಾಡಿರುವುದೆಂಬುದು RTI ಮುಖಾಂತರ ನನಗೆ ವರದಿಯನ್ನೇ ನೀಡಿದ್ದಾರೆ. ನಾನು ಇದರ ಪ್ರಕಾರ ಹೋರಾಟ ಮಾಡ್ತಾ ಇರೋದು. ಕಡಬ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿದೆ. ಆವತ್ತಿನ AC ಅವರು ಮನವಿ ತಗೊಂಡ್ರು, ತಾತನಿಗೆ ಮೆಡ್ಡೆಲ್ಲ ತಟ್ಟಿ, ಇಲ್ಲ ನಿಮಗೆಲ್ಲ ಕೆಲಸ ಮಾಡಿಕೊಡ್ತೀವಿ, ನಾವು ನಿಮಗೋಸ್ಕರ ಬಂದಿರೋದಂತ ಹೇಳಿ ಈ ರಾಜ್ಯಕ್ಕೆ ಅವರು ಹೇಳೋ ರೀತಿಯಲ್ಲಿ ಅವರ ಬೇಳೆಯನ್ನು ಬೇಯಿಸಿ ಅವರು ಹೊರಟೋದ್ರು. ಆನಂತರ ಮುಖ್ಯಮಂತ್ರಿಯಿಂದ ಹಿಡಿದು AC ತನಕ ಪ್ರತಿಯೊಂದು ಕಚೇರಿ ಲೋಕಾಯುಕ್ತ ಸಮೇತ ಸೇರಿ ಎಲ್ಲರಿಗೂ ಮನವಿ ಮಾಡಿದ್ದೀವಿ. ಯಾರೇ ಒಬ್ಬರು ಬಂದು ಈ ಒಂದು ವಿಷಯಕ್ಕೆ ಸಂಬಂಧಿಸಿ ತನಿಖೆ ಮಾಡೋದಾಗಲಿ ಯಾವುದೇ ಕಾನೂನು ಕ್ರಮ ಯಾವುದನ್ನು ಮಾಡಿಲ್ಲ. ಅಂದರೆ ದುಡಿ ಹಾಕಿರೋ ಅಧಿಕಾರಿಯವರು, ಕಡಬ ತಹಸೀಲ್ದಾರರು, ಅವ್ರ ಮೇಲೆ ಇವರಿಗೇನು ಕ್ರಮ ಹೇಳಲಿಕ್ಕೆ ಭಯ ಅಂತ ಕಾಣಿಸ್ತೆ, ಅದು ರಾಜ್ಯಕ್ಕೆ ಒತ್ತಡ ಅಂತ ಕಾಣಿಸ್ತೆ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಧಮ್ಮನ ಮನೆಗೆ ಆಧಾರ್ ಕಾರ್ಡು, ವೋಟರ್ ID, ಏನೋ ರೇಷನ್ ಕಾರ್ಡು, ಕರೆಂಟು ಎಲ್ಲ ರಾಧಮ್ಮನ ಮನೆಗಿರೋದು. ಈ ವಿಷಯದಲ್ಲಿ ನಾವು ನಿನ್ನೆ ಧರಣಿ ಕೂತಿದ್ದೀವಿ. ಆದರೆ ಇವರೊಂದು ನೋಟಿಸ್ ಹಿಡ್ಕೊಂಡು ಬಂದಿರಲ್ಲ ಸ್ವಾಮಿ, ನ್ಯಾಯಾಲಯ ಆದೇಶ ಇದೆ ಅಂತೇಳಿ. ಇವರು ಇರೋದು ಆ ರೇಣುಕಾ ಎಂಬುವರು ಇರೋದೇ ಪಕ್ಕದ ತಾಲೂಕು ಬೆಳ್ತಂಗಡಿ ತಾಲೂಕು ಸಿಬಾಜಿಯಲ್ಲಿ ಆಧಾರ್ ಕಾರ್ಡ್ ಇರೋದು. ಈ ಅವ್ರ ಆಧಾರ್ ಕಾರ್ಡಿಗೆ ಇದಕ್ಕೇನು ಸಂಬಂಧ ಇದೆಯಾ? ಈ ಸರ್ವೆ ನಂಬರ್ಗೆ ಸಂಬಂಧ ಇದೆಯಾ? ಇಲ್ಲ ರೇಣುಕಾ ಅವರ ತಂದೆ ತಾಯಿಯ ಮನೆಗೆ ಬಂದು ಹೋಗೋದ್ರೆ ಏನು ತಪ್ಪಿದೆಯಾ? ಇವತ್ತೇನ ಕೌಕ್ರಾಡಿ PDO ಹತ್ರ ಹೋಗುವಾಗ ರೇಣುಕಾ ಅವ್ರ ಮನೆಯಲ್ಲಿದ್ದರು, ಅವ್ರ ಬಾಡಿಗೆ ಮನೆಯಲ್ಲಿದ್ದರು. ಅವತ್ತು ಇವರು ಟೈಮ್ ನೋಡೇ ಬಂದಿರೋದು ರೇಣುಕಾ ಅವರು ಯಾವ ಮನೆಗೆ ಬರೋದಂತ ಕೇಳ್ತಾರೆ. ರೇಣುಕಾ ಅವ್ರ ಮನೆಯಲ್ಲಿದ್ದರು ಅಂತ. ಹಂಗೆ ತಾಯಿಯ ಮನೆಯಲ್ಲಿ ರೇಣುಕಾ ಇದ್ದರೆ ರೇಣುಕಾ ಅವ್ರ ಮನೆ ಆತದು ಆತ ಸ್ವಾಮಿ. ನಿನ್ನೆ ನಮ್ಮ ಹೋರಾಟ ಸಂದರ್ಭದಲ್ಲಿ ನವೀನ್ ಭಂಡಾರಿ ಅವರು ಕೇಳ್ತಾ ಇದ್ದಾರೆ, ಅದು ಸರ್ಕಾರ ಭೂಮಿಯಲ್ಲಿ ಅಕ್ರಮವಾಗಿ ಕಟ್ಟಿರೋದಲ್ವಾ ಅಂತ. ನಾನು ಕೇಳ್ತಾರೆ, ನೀವು ಯಾವ ಆದೇಶವನ್ನು ಹಿಡಿದು ಈ ಮನೆಯನ್ನು ನೆಲಸಮ ಮಾಡಿರೋದು? ಯಾರ ಹೆಸರಿಗೆ ಹೇಳ್ತಾ ಇದ್ದೀರಾ? ಅಂದಿನ ತನಕ ರೇಣುಕಾ ಅಂತ ಹೇಳ್ತಾ ಇದ್ರು. ಈಗ ರೇಣುಕಾ ಅಂತ ಹೇಳಲಿಕ್ಕೆ ಭಯ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಮೆಸ್ಕಾಂ ಅಧಿಕಾರಿಯವರು ಕೊಟ್ಟಿದ್ದಾರಲ್ಲ, ಇದು ಬಂದು ಯಾರೋ ರಾಧಮ್ಮನ ಮನೆಯನ್ನು ನೆಲಸಮ ಮಾಡಿರೋದಂತ. ಇವಾಗ ಭಯ ಬೀಳ್ತಾ ಇದ್ದೀರಾ. ಅಲ್ಲಿಂದ ಡೈಲಾಗ್ ಹೊಡಿತಾ ಇದ್ರು, ಸ್ವಾಮಿ ನೀವು ತಹಸೀಲ್ದಾರ್ ಕರೆದ್ರೆ ಬರಲ್ಲ, ಏನು CM ಕರೆದ್ರೆ ಬರಲ್ಲ, AC ಕರೆದ್ರೆ ಬರಲ್ಲ. ಎಷ್ಟು ಸರಿ ಕರೆದಿರಿ ಸ್ವಾಮಿ ನೀವು? ಮನೆಯನ್ನು ಹೊಡೆದಾಕಿ ಕಡಿಮೆ ಅಂದರೆ ಇವರ ಪಾಪ ಎಲ್ಲೋ ದುಡಿದು ತಂದಾಕಿ ಏನೋ ಒಂದು 10 ಪೈಸೆ ಸಂಪಾದನೆ ಮಾಡಿ ಒಂದು ಮನೆ ಕಟ್ಟಿದ್ದೀವಿ, ಒಂದು 10 ಲಕ್ಷ ಖರ್ಚು ಮಾಡಿದರೆ ಈ ಮನೆಗೆ ಖರ್ಚು ಮಾಡೋ ದುಡ್ಡು ಎಲ್ಲ ಸಾಯಲಿ ಬೀಳಲಿ ಏನಾಗಲಿ ಅಂತೇಳಿ ನೀವು ಬೇರೆ ಮನೆ ಕೊಡ್ತೀರಂತಲ್ಲ, ಬೇರೆ ಸೈಟ್ ಕೊಡ್ತೀವಂತಲ್ಲ. ಇದು ಯಾವ ತಿಥಿ ಮಾಡಲಿಕ್ಕೆ ಇದಿಟ್ರು ಹಂಗಾರೆ?
ಯಾರಿಗೋಸ್ಕರ ಇಟ್ಟಿರೋದು ಇದು? ಯಾರಿಗೋಸ್ಕರ ಹೇಳಿ? ಅವ ನಿಮ್ಮ ಪ್ರಕಾರವಾಗಿ ಸರ್ಕಾರಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ದೀರಿ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸ್ವಾಮಿ. ನಾವು ಒಪ್ಕೊಂಡೆ, ನಿಮ್ಮ ಕೆಲಸಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ವಿಷಯ ಹೇಳ್ತೇವೆ ನಾವು, ನಿನ್ನೆನೂ ಅದನ್ನೇ ಹೇಳಿದ್ದೀನಿ. ನಿನ್ನೆ ಹೋರಾಟ ನಡೆಸಿದ ನಂತರ ಬೆಳಿಗ್ಗೆನ ಒಂದು ಮೀಟಿಂಗ್ ಆಯಿತು, ಆಮೇಲೆ ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು, ತಿರ್ಗಾ ರಾತ್ರಿ 7 ಗಂಟೆಗೆ ಅವರೊಂದು ಒಪ್ಪಂದಕ್ಕೆ ಬಂದರು. ನಾವು ಈ ಒಂದು ಪ್ರಕರಣವನ್ನು ಸುಳ್ಯ ತಹಸೀಲ್ದಾರ್ಗೆ ನೀಡ್ತೀವಿ, ಅವರು ತನಿಖೆ ಮಾಡಿ ವರದಿ ಕೊಟ್ಟ ನಂತರ ತಪ್ಪಿಸಿದ ಅಧಿಕಾರಿಯವರಾದರೆ ಅವರ ಮುಖ DCA ಕೊಟ್ಟು ಕ್ರಮ ಹೇಳ್ತೀವಿ ಅಂತ. ನೀವು ಅದನ್ನು ಮೊದಲು ಮಾಡಿ. ಈ 3 ದಿನ ಟೈಮ್ ಕೊಟ್ಟಿದ್ದಾರೆ, ಆ 3 ದಿನಗಳಲ್ಲಿ ಅದನ್ನು ಮಾಡಿ. ಇಲ್ಲ ಇದ್ದರೆ ಸೋಮವಾರ 29/12/2025 ನಿಮಗೆ ಯಾರಿಗೂ ಏನೂ ಕೇಳಲ್ಲ. ಯಾವ ಇಲಾಖೆ ಏನು ನಾನು ಮನವಿ ಮಾಡಬೇಕು ಆ ಮನವಿ ಮಾಡಿ ನೇರವಾಗಿ ನಿನ್ನೆ ಎಲ್ಲಿ ಕೂತೀವಿ ಅಲ್ಲೇ ಬಂದು ಕೂರ್ತೀನಿ ನಾನು. ಇದೇನು ನಾವು ಸುಳ್ಳು ಹೇಳ್ತಾ ಇಲ್ಲ, ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ನೀವು ದಾಖಲೆ ಮಾತಾಡ್ತಾ ಇರೋದು. ದಾಖಲೆ ಇಟ್ಟಿದ್ದೀವಿ, ಪ್ರತಿಯೊಂದು ದಾಖಲೆ ಇದೆ. ಇದನ್ನು ಯಾವ ರೀತಿಯಲ್ಲೇ ಇವರನ್ನು ಇಲ್ಲಿ ಓಡಿಸ್ಬೇಕಂತ ಎಷ್ಟೋ ಹುನ್ನಾರ ಮಾಡಿದ್ದಾರೆ ಅಂತೇಳಿ ಇಲ್ಲೇ VAಯಿಂದ ಹಿಡಿದು ಮನೆದಾರರು VA ತಹಸೀಲ್ದಾರು ಸೇರಿ ಏನೆಲ್ಲ ಮಾಡ್ರೆ ಎಲ್ಲವೂ ದಾಖಲೆ ತೆಗಿಸೋಲ್ಲ. ಎಲ್ಲ ದಾಖಲೆ ಹೇಳ್ತಾ ಇದೆ ನೋಡಿ. ಒಂದು ಕಡೆ ಅಂತ ಹೇಳ್ತಾ ಇದ್ದಾರೆ ಇವರಿಗೆ 94C ರೇಣುಕಾ ಅವರು ಅರ್ಜಿ ಹಾಕಿದಾರಂತ. ಅವ ಸ್ವಾಮಿ ಅವರು ದೊಡ್ಡರು, ಅವರು ಅರ್ಜಿ ಹಾಕಿದ್ದಾರೆ, ಇರಲಿ. ಹಾಗಾದ್ರೆ ರೇಣುಕಾ ಅವರ ವಿಳಾಸ ಎಲ್ಲಿದೆ? ಕಡಬ ತಾಲೂಕಲ್ಲಿ ಇದೆಯಾ? ಕೌಕ್ರಾಡಿ ಗ್ರಾಮ ಪಂಚಾಯತನ ಕಾಪಿನ ಬಾಗಿಲು ಅಂತ ಇದೆಯಾ? ನೀವು ಅರ್ಜಿ ಯಾವ ಆಧಾರ ಮೇಲೆ ತಗೊಂಡಿದ್ದೀರಿ ಸ್ವಾಮಿ? ಯಾವ ಆಧಾರದಲ್ಲಿ ನೀವು ಬರೋ ಅರ್ಜಿಯನ್ನು ತಗೊಂಡಿರೋದು? ಅವತ್ತೇ ರಿಜೆಕ್ಟ್ ಮಾಡ್ಬೇಕು ತಾನೆ, ಏಕೆ ಮಾಡಿಲ್ಲ? ಬಂದು ನೋಡಿದಾರ ಇವರು ಇಲ್ಲಿ ಇರುವುದಂತ? ಈ ರೀತಿಯಲ್ಲಿ ಗೂಬೆ ಕೂರಿಸಿ ನಾಳ್ದುದನ್ನು ತನಿಖೆ ಮಾಡಬೇಡಿ. ಯಾರು ಸತ್ಯಾಸತ್ಯ ಘಟನೆಯನ್ನು ಪತ್ರ ಮುಖಾಂತರ ಏನಾಗಿದೆ ತನಿಖೆ ಮಾಡಿ ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದು. ಇಲ್ಲ, ನಾನು ಈಗಾಗಲೇ ಕೌಕ್ರಾಡಿ ಪಂಚಾಯತ್ PDOಗೆ ನಾವೊಂದು ಅರ್ಜಿ ಕೊಟ್ಟು ಬಂದಿದ್ದೀವಿ. ಕೌಕ್ರಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರ್ಯಾರು ಸ್ವಾಧೀನದಲ್ಲಿ ಇದೆ ಸರ್ಕಾರಿ ಭೂಮಿ, ಅದು ಮನೆ ಇರಲಿ ಇಲ್ಲದಿರಲಿ, ಮನೆ 94C ಮಾಡಿದ ಪರವಾಗಿಲ್ಲ, ಅಕ್ಕಪಕ್ಕ ಇರ್ತಾರೆ ನೋಡಿ. ಇದೊಂದು 3/4 ಎಕರೆ ಜಾಗ ಇದೆ, ಇದರಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ. ಮನೆಯನ್ನು ಬಿಟ್ಟು ಉಳಿದ ಸರ್ಕಾರಿ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸಬೇಕು. ಅದೇ ರೀತಿಯಲ್ಲಿ 94C ಅಡಿಯಲ್ಲಿ 2015 ನಂತರ ಕೊಟ್ಟಿದ್ದರನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇವರಿಗೆ ತಹಸೀಲ್ದಾರ್ ಒಂದು ಮನವಿ ಮಾಡಿದ್ದಾರೆ, ಅಲ್ಲ ಹಿಂಬರ ಕೊಟ್ಟಿದ್ದಾರೆ 94C ಅಡಿಯಲ್ಲಿ ಹಕ್ಕುಪತ್ರ ಕೊಡಿ ಅಂತ ಕೇಳುವಾಗ 2015 ಹಿಂದಕ್ಕೆ ಇವರು ಇಲ್ಲಿ ವಾಸವಾಗಿರುವುದಿಲ್ಲ. ಆ ಕಾರಣದಿಂದಾಗಿ ಇವರಿಗೆ 94C ಅಡಿಯಲ್ಲಿ ಹಕ್ಕುಪತ್ರ ನೀಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ನನಗೆ ಗೊತ್ತಿರೋ ಪ್ರಕಾರವಾಗಿ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಷ್ಟೋ ಜನ 94C ಅಡಿಯಲ್ಲಿ ಹಕ್ಕುಪತ್ರವನ್ನು ಮಾಡಿಸಿಕೊಂಡಿರ್ತಾರೆ. ಅದಕ್ಕೆ ಕಾನೂನು ತೊಡಕು ಎಲ್ಲೂ ಇಲ್ಲ. ಅವ ಭ್ರಷ್ಟರಾಗ್ತಾ ಇಲ್ಲ ಅಧಿಕಾರಿಯವರು. ದುಡ್ಡು ಬರ್ತಾ ಇರ್ತಲ್ಲ ಸ್ವಾಮಿ, ದುಡ್ಡು ಬೇಜನ ಖರ್ಚಿಗೆ ದುಡ್ಡು ಬರ್ತಾ ಇದಲ್ಲ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ನೋಡಿ. ಅದನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಅಧಿಕಾರಿಯವರು ನಿಷ್ಠೆಯಿಂದ ತನಿಖೆ ಮಾಡದೆ ಯಾರೋ ಒಬ್ಬ ಅಧಿಕಾರಿಯನ್ನು ರಕ್ಷಣೆ ಮಾಡಲು ಹೊರಟ್ರೆ ಅದು ಸುಮ್ಮನೆ ಕೂರೋ ವಿಷಯ ಅಲ್ಲ. ಪ್ರತಿಯೊಂದನ್ನು ಕೆಣಕಬೇಕಾದ ನಾನು. ಅದೇ ರೀತಿಯಲ್ಲಿ ಇದರೊಟ್ಟಿಗೆ ಬಂದಿರುವಂಥ ಯಾವ್ಯಾವ ಅಧಿಕಾರಿ ಎಲ್ಲರ ಮೇಲೆ ಆ್ಯಕ್ಷನ್ ಆಗಬೇಕಾಗತ್ತೆ. ಪ್ರತಿಯೊಬ್ಬರ ಮೇಲೆ ಮೌಖಿಕ ಹೇಳಿಕೆಯನ್ನು ಯಾವೊಬ್ಬ ತಹಸೀಲ್ದಾರ್ ಕೊಟ್ಟರಂತೇಳಿ ಅದನ್ನು ತಂದುಬಿಟ್ಟು ಮೌಖಿಕ ಹೇಳಿಕೆ ಮುಖಾಂತರವಾಗಿ ಎಲ್ಲವನ್ನು ಮಾಡಲಿಕ್ಕೆ ಇಲ್ಲಿ ಆಗಲ್ಲ. ಅಧಿಕಾರಿಯವರಿಗೆ ಕೂರಿಸಿರೋದು, ವಿದ್ಯೆ ಇರುವವರನ್ನು ಕರೆಸಿ ಕೂರಿಸೋದು, ಆ ವಿದ್ಯೆಯಿಂದ ಸಮಾಜ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೋಸ್ಕರ. ಏನೋ ಮೌಖಿಕ ಹೇಳಿಕೆ ಅಂತ ಹೇಳಿ ಬಂದು ಕಟ್ ಮಾಡಲಿಕ್ಕೆ ಇರೋದಲ್ಲ ಇದು. ಪುತ್ತೂರು ಏನು ನವೀನ್ ಭಂಡಾರಿ ಅವರಿಗೂ ಹೇಳ್ತಾ ಇದ್ದೀನಿ, ತಾವು ಬಂದಿದ್ದೀರಾ, ತಾವು ಬಂದೇ ಇದನ್ನು ಹೊಡೆದಾಕಿರೋದು ತಮ್ಮ ವ್ಯಾಪ್ತಿಯಲ್ಲಿದೆ. ತಮ್ಮ ಪುತ್ತೂರು ಹಾಗೂ ಕಡಬ ವ್ಯಾಪ್ತಿಯಲ್ಲಿ ಬೇಜನ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಬಳಸಿಕೊಂಡಿರೋ ಬೇಜನ ಇದೆ. ನೀವು ಸರ್ಕಾರಿ ಭೂಮಿಯನ್ನು ಎಷ್ಟಿದೆ ಅಷ್ಟನ್ನು ನೀವು ಸರ್ಕಾರ ತಗೊಳ್ಬೇಕು, ಯಾರು ಇರಬೇಡಿ. ಇವರನ್ನು ಬೀದಿಗೆ ತಂದಾಕಿ ಉಳಿದವರು ಮನೆ ಕೂರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಬೀದಿಗಿಳಿರಿ. ಕಡಬ ತಹಸೀಲ್ದಾರ್ ಮಾಡಿರೋ ಕೆಲಸಕ್ಕೋಸ್ಕರ ಪ್ರತಿಯೊಬ್ಬರು ಬೀದಿಗಿಳಿಬೇಕಾಗತ್ತೆ. ಆದಷ್ಟು ಹೇಳ್ತೀನಿ ನಾನು, ಈ ರೀತಿಯೆಲ್ಲ ಮಾಡಿದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ಇಲ್ಲ, ತೊಂದರೆ ಆದೀತು. ಕಾನೂನು ಚೌಕಟ್ಟಲ್ಲಿ ಅಧಿಕಾರಿಯವರೇ ತಮ್ಮ ಕೆಲಸವನ್ನು ಮಾಡಿ ಉಳಿದ ಅಧಿಕಾರಿಗಳನ್ನು ಇಲ್ಲ ಕಡಬ ತಹಸೀಲ್ದಾರನ್ನು ಇದರಿಂದ ರಕ್ಷಣೆ ಮಾಡಲು ಕಾನೂನನ್ನು ತಿದ್ದುಪಡಿ ಮಾಡಬೇಡಿ, ಕಾನೂನಿಗೆ ಕಳಂಕ ಬರುವಂತೆ ಕೆಲಸ ಮಾಡಬೇಡಿ ಅಂತ ಈ ಮೂಲಕ ನಾವು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ.